ಪ್ರಯೋಜನವನ್ನ ನಮಗೆಲ್ಲ ತಿಳಿಸ್ಕೋಬೇಕಂತ ಹೇಳಿ ಕೇಳ್ಕೊಂಡು. ಪೆನ್ನ ಕಾಪಿ ಇಟ್ಕೊಂಡಿರಿ ಎಲ್ಲರೂ? ಹೌದಪ್ಪ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು. ಅವರ ಪೈಕಿ ಅವರ ಬಗೆಗಿರುವ ಸಂಶೋಧನಾತ್ಮಕ ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಶಿವಾದ್ವೈತ ಪ್ರಾಚಾರ್ಯ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ, ಬೆಂಗಳೂರು. ಇಲ್ಲಿ ತನಕ ನಾವೇನು ಅಧ್ಯಯನ ಮಾಡಿವಿ, ಈ ಅಧ್ಯಯನದಕ್ಕಿಂತ ಮುಂಚೆ ನಮ್ಮಲ್ಲಿ ಏನು ಸಾಹಿತ್ಯ ಇತ್ತು, ಇದು ಒಂದು ಸಂಶೋಧನಾತ್ಮಕ ಗ್ರಂಥ. ಆ ಸಾಹಿತ್ಯದಲ್ಲಿ ಒಂದು ರೇಣುಕ ವಿಜಯ ಅಂತ ಒಂದು ಗ್ರಂಥ. ಆ ಗ್ರಂಥದೊಳಗ ಏನ್ ಮಾಡ್ಯಾರಂದ್ರ, ಅಲ್ಲಿಂದ ಇಲ್ಲಿ ತನಕ ರೇಣುಕಾಚಾರ್ಯರಾಗಲಿ ಪಂಚ ಆಚಾರ್ಯರಾಗಲಿ ಪ್ರತಿಯೊಂದು ಯುಗದಲ್ಲಿ ಅವತರಿಸಿ ಲೋಕೋದ್ಧಾರಕ್ಕಾಗಿ ಬಂದವರು, ಪ್ರತಿಯೊಬ್ಬರ ಒಂದು ಲೀಲೆಗಳನ್ನ ಅವರು ಸಂಗ್ರಹ ಮಾಡಿ ರೇಣುಕ ವಿಜಯದೊಳಗೆ ಏನ್ ಮಾಡ್ಯಾರ ಅಂತಂದ್ರ ಎಲ್ಲಾನು ರೇಣುಕಾಚಾರ್ಯ ಅಂತ ಹಾಕಿಬಿಟ್ಟಾರ. ಅದಕ್ಕೇನಾಯ್ತು, ರೇಣುಕಾಚಾರ್ಯರು ತ್ರೇತಾಯುಗದೊಳಗ ವಿಭೀಷಣನ ಕಾಲದಲ್ಲಿ ಅಲ್ಲಿ 3 ಕೋಟಿ ಲಿಂಗ ಸ್ಥಾಪನೆ ಮಾಡಿದ್ರಂತ ಹೇಳ್ತಾರೆ. ಮಧ್ಯದಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಅವರ ಲೀಲೆಗಳನ್ನು ಹೇಳ್ಕೊಂಡು ಬಂದು ಮತ್ತೆ ಈ ಕಲಿಯುಗದೊಳಗ ಶಂಕರಾಚಾರ್ಯರಿಗೆ ಏನ್ ಮಾಡಿದ್ರು, ಚಂದ್ರಮೌಳಿ ಲಿಂಗವನ್ನು ಕೊಟ್ಟರು ಅಂತ ಹೇಳಿದರು. ಮತ್ತೆ ಇನ್ನೊಂದು ಕಡೆ ಏನ್ ಮಾಡ್ಯಾರ, ರೇಣುಕಾಚಾರ್ಯರು 1400 ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಇದ್ದರು. 700 ವರ್ಷಗಳ ಕಾಲ ಪ್ರತ್ಯಕ್ಷವಾಗಿ, 700 ವರ್ಷಗಳ ಕಾಲ ಅಪ್ರತ್ಯಕ್ಷವಾಗಿ. ಅದು ರೇಣುಕಾಚಾರ್ಯರು ಏನಿದ್ರು ಸಹಿತ ಏನು ಕೇವಲ 1400 ವರ್ಷಗಳದ್ದು. ಆದ್ರೆ ಇಲ್ಲಿ ಹೆಂಗದಂದ್ರೆ ಒಂದು ಯುಗ 4,32,000 ವರ್ಷ, ಯಾವುದು ಕಲಿಯುಗ. ಆ 4,32,000 ವರ್ಷದ ಡಬಲ್ 8,64,000 ವರ್ಷ ಯಾವುದು ದ್ವಾಪರ ಯುಗ. ಆ 8,60,000 ವರ್ಷದ ಡಬಲ್ 17,20,000 ವರ್ಷದ್ದು ಅದ್ರ ಹಿಂದಿರೋದು ತ್ರೇತಾಯುಗ. ಮತ್ತ ಅದರ ಡಬಲ್ ಕೃತಯುಗ. ಇಷ್ಟೊಂದು ಲಕ್ಷಗಟ್ಟಲೆ ವರ್ಷಗಳನ್ನ ಈ ಒಂದು ಸನಾತನ ಸಾಹಿತ್ಯ ಹೇಳ್ತವ. ಅದರೊಳಗೆ ಈ ರೇಣುಕಾಚಾರ್ಯರ ಲೀಲೆ ತ್ರೇತಾಯುಗದಿಂದ ಕಲಿಯುಗದ ತನಕ ಅದು ಹೆಂಗ ಸಾಧ್ಯ? ಅವ್ರು ಬರೀ 1400 ವರ್ಷಗಳು ಮಾತ್ರ ಇದ್ದು, ಕಲಿಯುಗದೊಳಗೆ ಶಂಕರಾಚಾರ್ಯರ ಇತಿಹಾಸದೊಳಗೂ ಅವ್ರ ಹೆಸರು ಬರ್ತದ, ತ್ರೇತಾಯುಗದೊಳಗೂ ಅವ್ರ ಹೆಸರು ಬರ್ತದ. ಹೀಗಾಗಿ ನಮಗೂ ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲದಕ್ಕ ಇದು ಗೊಳ್ಳದ ಅಂತ ನಾವು ಅದನ್ನ ಸೈಡ್ಗೆ ಇಟ್ಬಿಟ್ಟಿದ್ದೆವು. ನಾವು ಸಹಿತ ಇಟ್ಟವ್ರೆ. ಯಾಕಂತಂದ್ರೆ ಮಾಹಿತಿ ಸರಿಗಿರ್ಲಿಲ್ಲ ಅಂತಂದ್ರೆ ನಂಬಲಿಕ್ಕೆ ಆಗಂಗಿಲ್ಲ. ಯಾರು ಹಿರಿಯರು ಏನ್ ಹೇಳಿದ್ರು ನಮ್ಗೆ ನಮ್ಮದೇ ಆದ ನಿರ್ಧಾರಗಳಿರ್ತಾವ. ಅದಕ್ಕೆ ಇವರು ಪುಣ್ಯಾತ್ಮರು ಏನ್ ಮಾಡಿದ್ರು, ಚಂದ್ರಶೇಖರ ಆರಾಧ್ಯರು ಸಂಶೋಧನೆ ಮಾಡಿ ಅವರಿಗೆ ಸಾಕಷ್ಟು ಸಂಶೋಧನಾ ಗ್ರಂಥಗಳನ್ನ ತಗೊಂಡು ಈಗ ನೀವು ಏನ್ ಮಾಡ್ಬೇಕಂತಂದ್ರೆ ಭಾಗ 1, ಭಾಗ 2, ಭಾಗ 3. ಭಾಗ 1 ಯಾರ ಬಗ್ಗೆ ಬರ್ದಾರ್ರಿ? ತ್ರೇತಾಯುಗದಲ್ಲಿ ಅವತರಿಸಿದ ಶ್ರೀ ರೇಣುಕಾಚಾರ್ಯರ ಬಗ್ಗೆ ಬರ್ಕೋಬೇಕು ಒಂದು ನೋಟ್ಬುಕ್ನೊಳಗೆ. ಭಾಗ 1 ಈ ಗ್ರಂಥ ಏನದ, ಪೂರ್ವಾಚಾರ್ಯ ಧರ್ಮದರ್ಶನ. ಭಾಗ 1 ಏನಂದ್ರೆ ತ್ರೇತಾಯುಗದ ಮಹಾತ್ಮ
ಶ್ರೀ ರೇಣುಕಾಚಾರ್ಯರು. ಈ ರೇಣುಕಾಚಾರ್ಯರು ಮಾಡಿದ ಲೀಲೆಗಳು ಏನೇನದವಪ್ಪ ಅಂತಂದ್ರೆ ಮಹಿಮೆಗಳು. ಅಗಸ್ತ್ಯ ಮಹರ್ಷಿಗೆ ಉಪದೇಶ 1, 2, 3, 4 ಬರ್ಕೊಳ್ರಿ ಕೆಳಗೆ. ಅಗಸ್ತ್ಯ ಮಹರ್ಷಿಗೆ ಉಪದೇಶ ತ್ರೇತಾಯುಗದಲ್ಲಿ ಮಾಡ್ಯಾರ. ಮತ್ತೆ ಲಂಕೆಯಲ್ಲಿ 3,000,000 ಲಿಂಗಗಳ ಸ್ಥಾಪನೆ. ವಿಭೀಷಣ ಎದಕ್ಕೆ 3,000,000 ಲಿಂಗ ಸ್ಥಾಪನೆ ಮಾಡಿದ್ರು? ರಾವಣನ ಕೆಲಸ ಇತ್ತದು ಮಾಡ್ಬೇಕಂತ, ಅದು ಅರ್ಧ ಆಗಿತ್ತು, ಇವರು ಪೂರ್ಣ ಮಾಡಿದರು 3,000,000 ಲಿಂಗಗಳ ಸ್ಥಾಪನೆ. ಮತ್ತೆ ಮಾದಿಗ ಮಾತಂಗನ ಉದ್ಧಾರ. ತ್ರೇತಾಯುಗದಲ್ಲಿ ರೇಣುಕರು ಮಾಡಿದ ಲೀಲೆಗಳಿವು. ಮತ್ತೆ ಮಣಿಭದ್ರ ಓಹಿಲಂ ಆತನ ಉದ್ಧಾರ. ಮತ್ತೆ ರುದ್ರಮುನಿ ದೇವರಿಗೆ ಪೀಠ ಅಧಿಕಾರ. ರುದ್ರಮುನಿ ದೇವರಿಗೆ ಅಧಿಕಾರ ಕೊಡ್ತಾರೆ. ಇವು ಪ್ರಸಿದ್ಧವಾದ ಲೀಲೆಗಳಿವು. ಇನ್ನೂ ಅನೇಕ ಲೀಲೆಗಳದಾವ, ಪ್ರಸಿದ್ಧ ಲೀಲೆಗಳು. ನಮಗೆ ಆ ಕಾಲಘಟ್ಟದಲ್ಲಿ ತ್ರೇತಾಯುಗದಲ್ಲಿ ನಡೆದ ಘಟನೆಗಳು ಇವು ರೇಣುಕರಿಂದ ಆಗಿರ್ತಾವ. ಇನ್ನ ಭಾಗ 2, ಪೂರ್ವಾಚಾರ್ಯ ಧರ್ಮ ದರ್ಶನದ ಭಾಗ 2 ಯಾರ ಬಗ್ಗೆ? ಇದು ಜಗದ್ಗುರು ಶ್ರೀ ಆದಿರೇವಣ ಸಿದ್ಧರು. ಇವರು ಯಾವ ಯುಗದವರು? ಕಲಿಯುಗದವರೇ. ಇವ್ರದ್ದು ಪೀರಿಯಡ್ ಯಾವುದು, ಅವಧಿ ಯಾವಾಗ? ಕ್ರಿಸ್ತಪೂರ್ವ 1500 ವರ್ಷ. ಈಗ ನಮ್ದೇನಾಗ್ಯದ 2025 ಪ್ಲಸ್ 1500 ಕಲಿಸ್ಬೇಕು. ಕ್ರಿಸ್ತನ್ಕಿಂತ ಮೊದಲು 1500 ವರ್ಷ ಮೊದಲು ತಗೊಂಡದ್ದು. ಅದು ಕಲಿಸಿದ್ರೆ ಎಷ್ಟು ಇಸ್ವಿ ಬರ್ತದ ಅಷ್ಟು ಹಳಿ ಮಂದಿವರು ವರ್ಲ್ಡ್. ಇವರು ಮಾಡಿದ ಲೀಲೆಗಳು ಏನಂತಂದ್ರೆ ಆದಿರೇವಣ ಸಿದ್ಧರು ಮಾಡಿದ ಮಹಿಮೆಗಳು ಶ್ರೀ ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗ ಪ್ರದಾನ ಮಾಡಿತ್ತು. ಆ ರೇಣುಕರೇ ಮುಂದೆ ಆದಿ ರೇವಣ ಸಿದ್ಧರಾಗಿ ಅವತರಿಸಿ ಬರುತ್ತಾರೆ. ಯುಗದಲ್ಲಿ ಒಬ್ಬನೇ ರೇಣುಕ ಅವತರಿಸಿ ಬರ್ತಾನೆ, ಬೇರೆ ಬೇರೆ ನಾಮರೂಪಗಳನ್ನ ತಗೊಂಡು. ಅದಕ್ಕೆ ಈ ರೇವಣ ಸಿದ್ಧರು ಮಾಡಿದ್ದೇನಂತಂದ್ರೆ ಮಹಿಮೆ ಶ್ರೀ ಶಂಕರಾಚಾರ್ಯರಿಗೆ ಲಿಂಗ ಪ್ರದಾನ. ಮತ್ತೆ ಎಂತ ಲಿಂಗ? ಚಂದ್ರಮೌಳಿ ಲಿಂಗ. ನೆಕ್ಸ್ಟ್ ಸತ್ಯೇಂದ್ರ ಚೋಳನಿಗೆ ಉಪದೇಶ. ಬೇಡರ ಚಾಮರಸನ ಉದ್ಧಾರ. ಇವೆಲ್ಲ ಲೀಲೆಗಳು. ಇವು ತ್ರೇತಾಯುಗದ ರೇಣುಕಾಚಾರ್ಯರು ಮಾಡಿಲ್ಲ. ಇದು ಕಲಿಯುಗದ ಕ್ರಿಸ್ತ ಪೂರ್ವ 1500 ವರ್ಷಗಳ ಮೊದಲು ಅವತರಿಸಿ ಬಂದಂತ ಆದಿರೇವಣ ಸಿದ್ಧರು ಅಂತಂದ್ರ ಆ ತ್ರೇತಾಯುಗದ ರೇಣುಕಾಚಾರ್ಯರೇ ಮತ್ತೆ ಅವತರಿಸಿ ಬರ್ತಾರ. ಯದಾ ಈ ಧರ್ಮಶ್ಚ ಗ್ಲಾನಿರ್ಭವತಿ ಅಂತಾರಲ್ಲ, ಯಾವಾಗ ಧರ್ಮ ಕೆಳಗೆ ಬೀಳುತ್ತದ ಆವಾಗ ನಾ ಅವತರಿಸಿ ಬರ್ತೀನಿ ಅಂತಾರಲ್ಲ, ಹಾಂಗ ಇವರು ಅವತರಿಸಿ ಬಂದವರು. ಇವರು ರೇಣುಕರೇ ಖರೆ, ಆದ್ರೆ ಇವರ ಅವತಾರ, ಇವರ ನಾಮರೂಪಗಳು ಬೇರೆ, ಕಾಲಘಟ್ಟ ಬೇರೆ. ಮತ್ತೆ ರುದ್ರಮುನಿ ದೇವರಿಗೆ ಪಟ್ಟಾಧಿಕಾರ. ಅಂದ್ರೆ ಏನಾಯ್ತು? ಅವಾಗಿಂದ ರುದ್ರಮುನಿ ಬೇರೆ, ಈ ಕಲಿಯುಗದ ರುದ್ರಮುನಿ ಬೇರೆ. ಈ ರುದ್ರಮುನಿ ಬೇರೆ, ಆ ರುದ್ರಮುನಿ ಬೇರೆ, ಎಲ್ಲ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮುಂದೆ ಭಾಗ 3 ಅಭಿನವ ರೇವಣ ಸಿದ್ಧರು. ಜಗದ್ಗುರು ಶ್ರೀ ಅಭಿನವ ರೇವಣ ಸಿದ್ಧರು, ಜಗದ್ಗುರು ವಿಶ್ವಗುರು. ಏನ್ ದಕ್ಕದ್ ಬರೀರಿ ಇವ್ರಿಗೆ. ನಮ್ಗೇನಾಗ್ತದಂದ್ರ ಈ ಅಭಿನವ ರೇವಣ ಸಿದ್ಧರು ಲೇಟೆಸ್ಟ್, ಈಗ ಸದ್ಯ ನಮಗಿರುವ ಇತಿಹಾಸ ಅವ್ರದ್ದು ನಮ್ಮ ಕೈ ಒಳಗದ. ಇದನ್ನ ಅಧ್ಯಯನ ಮಾಡುವುದರಿಂದ
ಹಿಂದಿಂದನೂ ತಿಳಿತದ, ಈಗಿಂದನೂ ತಿಳಿತದ. ಎಲ್ಲ ಮಾಹಿತಿಗಳು ಇದ್ರೊಳಗೆ ಇರ್ತಾವ. ರೇಣುಕರ ಬಗ್ಗೆ ಓದುವಾಗ ಇವ್ರದ್ದು ಸಿಗಲ್ಲ, ಇವ್ರದ್ದು ಓದಾಗ ಅವ್ರು ಸಿಗ್ತದೆ. ಓಕೆನಾ? ನೆಕ್ಸ್ಟ್, ಇವರು ಜಗದ್ಗುರು ಶ್ರೀ ಅಭಿನವ ರೇವಣ ಸಿದ್ಧರ ಮಹಿಮೆಗಳಂದ್ರೆ ಕಾಂಚಿ ಚೋಳ ಭೂಪಾಲನಿಗೆ ತತ್ವೋಪದೇಶ. ಕಾಂಚಿ ಚೋಳ ಭೂಪಾಲನಿಗೆ ತತ್ವೋಪದೇಶ. ಮತ್ತೆ ಯಕ್ಷ ದಂಪತಿಗಳ ಶಾಪ ವಿಮೋಚನೆ. ವಿಕ್ರಮಾದಿತ್ಯ ಬ್ರಾಕೆಟ್ನೊಳಗ ರಾಜೇಂದ್ರ ಚೋಳನಿಗೆ ಖಡ್ಗದಾನ. ಮತ್ತೆ ಕೊಲ್ಲಾಪುರದ ಗೋರಕ್ಷಣ ಗರ್ವಭಂಗ. ಕೊಲ್ಲಾಪುರದ ಗೋರಕ್ಷಣ ಗರ್ವಭಂಗ. ಮತ್ತೆ ಮಹಾಬಲ ದಂಪತಿಗಳಿಗೆ ವರದಾನ. ಮತ್ತೆ 12,000 ಕನ್ಯೆಯರ ಬಂಧ ವಿಮೋಚನೆ. ಕನ್ಯೆಯರ ಬಂಧ ವಿಮೋಚನೆ. ಮತ್ತೆ ವಿಕ್ರಮಾದಿತ್ಯ ರಾಜೇಂದ್ರ ಚೋಳನಿಗೆ ಖಡ್ಗದಾನ, ಕೊಲ್ಲಾಪುರದ ಗೋರಕ್ಷಣ ಗೌರವಭಂಗ, ಮಹಾಬಲ ದಂಪತಿಗಳಿಗೆ ವರದಾನ, 12,000 ಕನ್ಯೆಯರ ಬಂಧ ವಿಮೋಚನ, ಮತ್ತೆ ಬಿಜ್ಜಳನಿಗೆ ತತ್ವೋಪದೇಶ. ಇವರು ಯಾವ ಕಾಲ? 11ರಿಂದ 12ನೇ ಶತಮಾನ. 1100ರಿಂದ 12ನೇ ಶತಮಾನ. 11ರಿಂದ 12. ಬಸವಣ್ಣವರ ಸಮಕಾಲೀನರಿವರು. ಬಿಜ್ಜಳನಿಗೆ ತತ್ವೋಪದೇಶ. ಕಲ್ಲಿಶೆಟ್ಟಿ ಮಹಾದೇವಿಯರಿಗೆ ಅನುಗ್ರಹ. ಕಲ್ಲಿಶೆಟ್ಟಿ ಮಹಾದೇವಿಯರಿಗೆ ಅನುಗ್ರಹ. ತಂಜಾವೂರಿನ ವಿಕ್ರಮ ಚೋಳನಿಗೆ ಅನುಗ್ರಹ. ಮತ್ತೆ ಮದುವೆ ಮಾಡ್ಕೋತಾರೆ ಇವರು, ಮ್ಯಾರಿಡ್. ವಿವಾಹ ಮಾಡ್ಕೊಳ್ಳೋದು ಒಂದು ಲೀಲೆ ಗುರುಗಳದು. ಮತ್ತೆ ಇವ್ರ ಕಾಲದಾಗ ಮತ್ತೆ ರುದ್ರಮುನಿ ದೇವ. ಪ್ರತಿಯೊಬ್ಬರು ಅವ್ರ ಮುಂದಿನ ಅವತಾರಿಗೆ ಒಂದು ರುದ್ರಮುನಿ ದೇವರ ಅವತಾರ, ಅವರ ಪಟ್ಟಾಧಿಕಾರ. ಹಾವಿನಾಳ ಕಲ್ಲಯ್ಯನಿಗೆ ಶಿವದೀಕ್ಷೆ. ಹಾವಿನಾಳ ಕಲ್ಲಯ್ಯ ಎಲ್ಲಿ ಬರ್ತಾನ್ರಿ? ಸೊಲ್ಲಾಪುರ ಸಿದ್ದರಾಮೇಶ್ವರರ ಕಾಲದವನು ಇವನು, ಹಾವಿನಾಳ ಕಲ್ಲಯ್ಯ. ಇವರಲ್ಲೇ ನಮ್ಮೂರು ಚಟ್ಟಣ ಹತ್ರ ಒಂದು 2 ಕಿಲೋಮೀಟರ್. ದಿನ ವೇದ ಪಠಣ ಮಾಡ್ತಾನಿವ. ಬಸವಣ್ಣವ್ರ ಕಾಲದವನೇ, ಬಸವಣ್ಣವ್ರ ಭಕ್ತ. ವೇದ ಪಠಣ ಮಾಡ್ತಾನ. ಯಾರೋ ಬಂದು ವೇದಗಳ ಬಗ್ಗೆ ಕಾಂಪಿಟೇಷನ್ ಮಾಡ್ತೀನಿ ಅಂತ ಬರ್ತಾರ. ಬಂದ ಹೊತ್ನಾಗ ನಾನು ನಿಮ್ ಸಂಗಟ ಕಾಂಪಿಟೇಷನ್ ಮಾಡಲ್ಲ, ನಮ್ಮ ನಾಯಿ ನಿಮ್ ಸಂಗಟ ಕಾಂಪಿಟೇಷನ್ ಮಾಡ್ತದ ಅಂತೇಳಿ ವೇದಗಳ ನಾಯಿಲಿತ್ತು ವೇದಗಳು ಹೇಳ್ತಾನೆ ಹಾವಿನಾಳ ಕಲ್ಲಯ್ಯ. ನಾಯಿಲಿಂತ ವೇದಗಳು ಹೇಳಿಸಿ ಅವ್ರಿಗೆ ಸೋಲಿಸ್ಯಾನ. ಹಾವಿನಾಳ ಕಲ್ಲಯ್ಯನಿಗೆ ಶಿವದೀಕ್ಷೆ. ಮುದ್ದದೇವ ಸುಗ್ಗಳೆಯರಿಗೆ ವರದಾನ. ಮುದ್ದದೇವ ಯಾರು? ಮತ್ತ ಮೊದಲು ಅವ್ರದ್ದು ಅದೇ ಇತ್ತು, ಮುದ್ದು ದೇವ ಅಂತಿತ್ತು. ಆಮೇಲೆ ದಾಸಿ ಮಾರ್ಯರಾದ್ರು, ದೇವರ ದಾಸಿ ಮಾರ್ಯ. ಅವ ವಸ್ತ್ರ ಹರಿತಾನಲ್ಲ ಪರಮಾತ್ಮ, ಚಿನ್ನಿ ಮಾಡಿಗಿತಾನಲ್ಲ, ಅವಾಗ ದೇವರ ದಾಸಿ ಮಾರ್ಯ ಆಗ್ಬಿಡ್ತಾರ ಅವ್ರು. ಮುದ್ದ ದೇವ ಸುಗ್ಗಳೆಯರಿಗೆ ವರದಾನ.
ಮಕ್ಕೇಶ್ವರ ಲಿಂಗ ದರ್ಶನ, ಮಕ್ಕಾ ಮದೀನಾಕ್ಕೆ ಹೋಗಿ ಬಂದರು ಇವರು. ಸೊನ್ನಲಿಗೆಯಲ್ಲಿ ದೇವಾಲಯ, ಇವ್ರದ್ದು ದೇವಸ್ಥಾನ ಅದ, ರೇವಣಸಿದ್ಧರ ದೇವಸ್ಥಾನ ಅದ. ಅಕ್ಕನಾಗಮ್ಮನಿಗೆ ಶಿವತತ್ವ ಉಪದೇಶ, ಬಸವಣ್ಣನವರ ಅಕ್ಕನಾಗಮ್ಮನಿಗೆ ಶಿವತತ್ವ ಉಪದೇಶ. ಆ ದೇವಸ್ಥಾನದೊಳಗ, ಈ ರೇವಣಸಿದ್ಧರ ದೇವಸ್ಥಾನದೊಳಗ ಅಕ್ಕನಾಗಮ್ಮನ ಗವಿ ಅದ, ಅವ್ರದ್ದು ಮೂರ್ತಿಗಳದವ. ಈ ರೀತಿ ನಾವು ತಿಳ್ಕೋಬೇಕಾಗಿದ್ದೇನಪ್ಪ ಅಂತಂದ್ರೆ, ಮತ್ತೆ ಏನಾಯ್ತು, ಲಿಂಗದೊಳಗ ಐಕ್ಯ ಆಗ್ತಾರ. 3 ಮಂದಿ ಜಗದಾಚಾರ್ಯರ ಮಹಿಮೆಗಳನ್ನ ರೇಣುಕ ವಿಜಯ ಒಂದು ಗೂಡಿ ವಿವರಿಸಿ ಎಲ್ಲಾ 3 ಆಚಾರ್ಯರ ಹೆಸರುಗಳು ರೇಣುಕಾಚಾರ್ಯ ಅಂತೆ ಬರೆದಿಟ್ಬಿಟ್ಟಾರ. ರೇಣುಕರದೇ ಅವತಾರ ಖರೆ, ಅದು ಅಲ್ಲಗಳಿಲಕ್ಕೆ ಬರಂಗಿಲ್ಲ. ಆದ್ರೆ ಆ 3 ಮಂದಿ ನಾಮ, ಕಾಲ, ಘಟ್ಟ, ರೂಪ ಎಲ್ಲ ಭೇದ ಇದ್ದದ್ದಕ್ಕ ಮುಂದಿನವರು ಅದು ಇತಿಹಾಸ ಒಪ್ಕೊಳ್ಳಕ್ ಬರಂಗಿಲ್ಲ. ಒಂದೇ ಹೆಸರಿನವರು ಅಂತ ಹೇಳಿದ್ರ, ಒಬ್ಬರೇ ಅದರ ಅಂತಂದ್ರೆ ಅದು ಒಪ್ಪಲಕ್ ಬರಂಗಿಲ್ಲ. ಈಗ ನಮಗ ಆ ಒಂದು ರೇಣುಕ ವಿಜಯವನ್ನ ಅರ್ಥ ಮಾಡ್ಕೊಳಕ ಹೆಂಗ್ ಸಾಧ್ಯ ಆಯ್ತು ಅಂದ್ರೆ, ಈ ರೀತಿಯಾದಂತ ಗ್ರಂಥಗಳು ನಮಗೆ ಸಪೋರ್ಟ್ ಇದ್ದದಕ್ಕೆ ಅದು ಓದಿ ಅರ್ಥ ಮಾಡ್ಕೊಳಕ್ ಸರಿ ಹೋಯ್ತು. ಅದಕ್ಕೆ ನಮ್ಮ ಮನೆತನದೊಳಗೆ ಯಾರೇ ಒಬ್ಬರು ಮಹಾತ್ಮರಾದ್ರು ಅಂದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ನನ್ನ ಹೆಸರು ಮುಂದಿನವ್ರಿಗೆ ಇಡಬಾರ್ದು ಅಂತ ಹೇಳಿ ಹೋಗ್ಬಿಡ್ತಾರ. ಹಂಗೇನಾರ ಇಟ್ರಿ ಅಂದ್ರೆ ಏನಾರ ಕೆಟ್ಟ ಆದ್ರೆ ನಾವು ಜುಮೆದಾರಿ ಇಲ್ಲ ನೋಡಂತ ಹೇಳ್ತಾರೆ. ಅದಕ್ಕೆ ಯಾರು ನಮ್ಮ ಮನೆತನೊಳಗೆ ಶರಣ ಬಸವೇಶ್ವರ ಪುರಾಣ ಬರೆದಂತ ಚನ್ನ ಕವಿಗಳು ಆದೇಶ, ಯಾರು ಚೆನ್ನಯ್ಯ, ಚೆನ್ನಪ್ಪ ಅಂತೇಳಿ ಏನೂ ಹೆಸರು ಇಡಂಗಿಲ್ಲ. ಚನ್ನ ಕವಿ ಅಂತಂದ್ರೆ ಒಬ್ಬನೇ, ನಮ್ಮ ಇನಾಮದಾರ್ ಮನೆತನದೊಳಗೆ ಚನ್ನ ಕವಿ ಅಂದ್ರೆ ಒಬ್ಬರೇ, ಶರಣ ಬಸವೇಶ್ವರ ಪುರಾಣ ಬರೆದ ಕವಿಗಳು. ಮತ್ತೆ ಹೆಸರು ಇಡಂಗಿಲ್ಲ, ನಮ್ಮ ಅಜ್ಜನ ಹೆಸರು ಅಂತೇಳಿ ಇಟ್ಕೊಳಂಗಿಲ್ಲ. ಮುಗೀತ, ಅವ್ರು ಒಂದೇ ಎಂಡ್. ಯಾಕಂದ್ರೆ ಏನಾಗ್ತದ, ಓಸು ಮಂದಿ ಚೆನ್ನೈಗಳಾದ್ರಂತಂದ್ರೆ ಯಾ ಚೆನ್ನೈ ಪುರಾಣ ಬರೆದನ್ನೋದು ಗೊತ್ತಾಗಬೇಕು. ಓಸು ಮಂದಿ ರೇಣುಕಾಚಾರ್ಯರಾದ್ರಂತಂದ್ರೆ ಯಾರ ರೇಣುಕಾಚಾರ್ಯ, ಯಾವ ಕಾಲ, ಅದಕ್ಕೆ ಅದು ರೇಣುಕ ವಿಜಯ ಗ್ರಂಥ ಕನ್ಫ್ಯೂಸ್ ಮಾಡ್ತದ. ಅರ್ಥ ಸರಿ ಅದ, ಆದ್ರೆ ಅದರ ಸಾಹಿತ್ಯ ಈ ರೀತಿ ಬಿಡಿಸಿ ಹೇಳಲಾರ್ದಕ್ಕ ಆ ಬುಕ್ ಓದ್ಲಕ್ಕ ಅಷ್ಟು ಸರಳ ಇಲ್ಲ. ಈಗ ಇದು ಸ್ಪಷ್ಟೀಕರಣ ಸಂಶೋಧನಾತ್ಮಕವಾಗಿ ಅವರು ನಮಗೆ ತಿಳಿಸಿದ್ದಕ್ಕೆ ಆ ಒಂದು ಲಿಂಗೈಕ್ಯ ವೇದಮೂರ್ತಿ ಚಂದ್ರಶೇಖರ ಆರಾಧ್ಯರಿಗೆ ಒಂದು ಧನ್ಯವಾದ, ಥ್ಯಾಂಕ್ಸ್ ಹೇಳ್ಬೇಕು ನಾವು. ಇಷ್ಟೊಂದು ಚಂದ ಸ್ಪಷ್ಟೀಕರಣ ಕೊಟ್ಟಾರ. ಮುಂದಿನ ಭಾಗ ಅವತಾರ, ಶ್ರೀ ಅಭಿನವ ರೇವಣ ಸಿದ್ಧರ ಅವತಾರ. ಇವ್ರದ್ದು ಎಷ್ಟನೇ ಇಸ್ವಿ ಅಂತಂದ್ರ 1035ರಿಂದ 1142 ಇವರ ಅವತಾರದ ಸಮಯ ಬರ್ಕೊಂಡಿರ್ಬೇಕು ಎಲ್ಲರೂ ಒಂದ್ ಕಡೆ. 1035 to 1142. ಈಗ ಹೆಂಗ್ 2025 ಅಂತಿರಲ್ಲ, ಹಂಗೆ ಅದೇ ಇಸ್ವಿದೆ ಹಿಂದಿನ ಭಾಗ ಇದು. ಕ್ರಿಸ್ತ ಪೂರ್ವ ಅಲ್ಲ, ಇದು ಕ್ರಿಸ್ತ ಶಕ. ಈಗ ಅವತಾರ ಹೆಂಗಾಗ್ಯದ ಅನ್ನೋದು ಇಷ್ಟು ಹೇಳಿ ಇವತ್ತು ಬಿಟ್ಬಿಡ್ತೀನಿ. ಮುಂದೆ ಅವ್ರ ವಿದ್ಯಾಭ್ಯಾಸ, ಅವರ ಬಾಲಲೀಲೆಗಳು ಅದೆಲ್ಲ ನಾಳೆ ನೋಡೋಣ. ಟೈಮ್ ಆಯ್ತು. ಹಿಂದಿಂದ ಇದು ರಿವಿಷನ್ ಮಾಡಿದ್ದು ಕರೆಕ್ಟ್ ಅದಲ್ರಿ? ಕಟ್ಟಿಮುಟ್ಟಾಯ್ತಾ ಇಲ್ಲ ಮಾಹಿತಿ? ಉಪಯೋಗ ಆಯ್ತಾ ಇಲ್ಲ? ಪ್ರಯತ್ನ, ನಾವು ಮಾಡೋ ಪ್ರಯತ್ನ ಗಟ್ಟಿ ಆಗ್ಬೇಕಲ್ಲ. ಗಟ್ಟಿ ತಿಳಿತೀವಿ. ವಿಂಧ್ಯ ಪರ್ವತ ಅವತಾರ ಹೆಂಗಂದ್ರೆ, ವಿಂಧ್ಯ ಪರ್ವತ ಪ್ರಾಂತದಲ್ಲಿ ಅಂದ್ರ ಆ ಕಡೆ ಉಜ್ಜಯಿನಿ ಅಂತ ಬರ್ತದಲ್ಲ, ಮಧ್ಯಪ್ರದೇಶ ಯಾವ್ದದು? ಮಧ್ಯಪ್ರದೇಶ, MP. UP ಅಂತಂದ್ರೆ ಕಾಶಿ, ವಾರಣಾಸಿ. ಮಧ್ಯಪ್ರದೇಶದೊಳ ಉಜ್ಜಯಿನಿ ಅಂತ ಬರ್ತದಲ್ಲ, ಅದು ವಿಂಧ್ಯ ಪರ್ವತ ಅಂತಾರ. ಈ ಕಡೆ ರೇಣುಕಾಚಾರ್ಯರದ್ದು ಇದೇನು ಇದು ಯಾವ್ದಲ್ಲ, ಇದು ಮಲಯಾಚಲ ಅಂತಾರೆ. ಇದಕ್ಕೆ ರೇಣುಕರ ಅವತರಿಸಿದ್ದು
ಮಲಯಾಚಲ. ಎಲ್ಲಿ? ರಂಭಾಪುರಿ ಪೀಠದ ಗುಡ್ಡ ಅದಲ್ಲ, ಮಲಯಾಚಲ. ಅಗಸ್ತ್ಯ ಮಹರ್ಷಿ ಇರ್ತಾನ, ಅವರು ಆ ಒಂದು ಕೊಲ್ಲಿಪಾಕಿ ಲಿಂಗದಲ್ಲಿ ಅವತರಿಸಿ ಸೀದಾ ಮಲಯಾಚಲಕ್ಕೆ ಬರ್ತಾರ ಅಂತಂದ್ರೆ ಅಗಸ್ತ್ಯ ಮಹರ್ಷಿ ಇದ್ದು ಅಲ್ಲಿ ಆತನಿಗೆ ಉಪದೇಶ ಮಾಡ್ತಾರೆ. ಅಗಸ್ತ್ಯ ಮಹರ್ಷಿಯ ಸಮಸ್ಯೆಗಳು ಏನೇನದೋ ಅವೆಲ್ಲ ಮುಂದೆ ನಿಮ್ಮ ಸಿದ್ಧಾಂತ ಚಿಕ್ಕಾಮಣಿ ಅಧ್ಯಯನದಾಗ ಎಲ್ಲ ಬರ್ತು. ಏನು ಯಾಕೆ ಬಂದರು, ಯಾಕೆ ಪ್ರಶ್ನೆ ಬಂತು, ಅವರು ಅವತಾರಕ್ಕೆ ಎಲ್ಲ ಹೇಳ್ತಾರೆ. ಇಲ್ಲೇನದ ವಿಂಧ್ಯ ಪರ್ವತದ ಪ್ರಾಂತ್ಯದಲ್ಲಿ ಅಲ್ಲಿ ರೇವಾ ನದಿ ಅಂತದ, ಈಗನೂ ಅದ ನದಿ, ಅದು ರೇವಾ ನದಿ ಅಂತದ. ನದಿಯು ಕಲಕಲ ನಾದದಿಂದ ಹರಿಯುತ್ತಿದ್ದಿತ್ತು. ಅಲ್ಲಿ ನದಿ ಹರಿಯುವಾಗ ಅದರ ಎರಡೂ ದಡಗಳಲ್ಲಿಯೂ ನಯನ ಮನೋಹರವಾದ ವಿಧ ವಿಧದ ಪುಷ್ಪಭರಿತ ತರುಲತೆಗಳು ಕಂಗೊಳಿಸುತ್ತಿದ್ದವು. ಗಿಡಗಳು, ಹೂವಿನ ಗಿಡ ಅವೆಲ್ಲ ಇದ್ದು, ಬಳ್ಳಿಗಳು ಅವೆಲ್ಲ ಇದ್ದು ಕಂಗೊಳಿಸ್ತಾ ಇತ್ತು. ಅದು ನೋಡುಗರಿಗೆ ಪವಿತ್ರವಾದ ತಪೋವನದಂತೆ ಕಾಣುತ್ತಿತ್ತು. ಆ ನದಿಯ ದಂಡೆಯ ಮೇಲೆ ವೀರ ಸಿಂಹಾಸನಾಧೀಶ್ವರರ ಪರಂಪರೆಗೆ ಸೇರಿದ ಶ್ರೀ ಮಹಾದೇವ ದೇಶಿಕೇಂದ್ರ ಶಿವಾಚಾರ್ಯರ ಮಠವೊಂದು ಪ್ರಕಾಶಿಸುತ್ತಿತ್ತು. ಅಲ್ಲೊಂದು ಮಠ ಇತ್ತು, ವೀರ ಸಿಂಹಾಸನಾಧೀಶ್ವರರ ಪರಂಪರೆಗೆ ಸೇರಿದ್ದು. ವೀರ ಸಿಂಹಾಸನ ಯಾರದ್ರಿ? ಅದು ಬಾಳೆಹೊನ್ನೂರಿಂದ, ಹೌದಾ? ಇಲ್ಲ, ವೀರ ಸಿಂಹಾಸನಾಧೀಶ್ವರರ ಪರಂಪರೆಗೆ ಸೇರಿದ ಮಠ ಮಹಾದೇವ ದೇಶಿಕೇಂದ್ರ ಶಿವಾಚಾರ್ಯರ ಮಠ ಒಂದು ಪ್ರಕಾಶಿಸುತ್ತಿತ್ತು. ಆಗ ತಾನೇ ಕೂಗುತ್ತಿದ್ದ ಪಕ್ಷಿಗಳ ಸುಮಧುರ ಹಿಂಚರವು ಶ್ರೀಮಠದ ಉಷಾಕಾಲದ ಘಂಟಾನಾದದ ಪ್ರಣವ ಶಬ್ದವೋ ಎಂಬಂತೆ ಕೇಳಿ ಬರುತ್ತಿತ್ತು. ಆ ಪಕ್ಷಿಗಳು ಅವು ಹಿಂಚರ ಮಾಡ್ತಾವಲ್ಲ, ಅದೇನದ ಅಂತಂದ್ರ ಮಾರ್ನಿಂಗ್ ಗಂಟೆ ಹೊಡೆದಂಗ ಅನಿಸ್ತಾ ಇತ್ತು, ಘಂಟಾನಾದ. ಶ್ರೀಮಠದಲ್ಲಿನ ಬಾಲ ಶಿಷ್ಯ ವಟುಗಳ ಮನಮೋಹಕವಾದ ವೇದಘೋಷಗಳು, ಅಲ್ಲಿ ಸಣ್ಣ ಹುಡುಗರದು ವೇದಘೋಷಗಳು ಮಾಡ್ತಿದ್ರು. ಆ ಮಂದಾನಿಲದಲ್ಲಿ ಬೆರೆತು ಬಹು ದೂರದವರೆಗೆ ಹಬ್ಬುತ್ತಿತ್ತು, ಕರ್ಣಾನಂದವನ್ನು ಉಂಟು ಮಾಡುತ್ತಿತ್ತು. ಮತ್ತಿನ ಈಗ ಪಾರಾಯಣ ಗ್ರಂಥ ಮಾಡಿದ್ರಲ್ಲ, ಅದು ಪಾರಾಯಣದಲ್ಲಿ ಎಷ್ಟು ಆನಂದ ಐತೆ ನೋಡಿದ್ರೆ. ಹಂಗೆ ಮತ್ತೆ ಅವರು ಬರೇ ಅದೇ ಮಾಡ್ಯಾರಲ್ಲಿ ಮಠದೊಳಗೆ ಪಾರಾಯಣ ಮಾಡುವಾಗ ಕರ್ಣಕ್ಕೆ ಆನಂದವನ್ನು ಉಂಟು ಮಾಡುತ್ತಿತ್ತು. ಪೀಠಾಧಿಪತಿಗಳಾದ ಶ್ರೀ ಮಹಾದೇವ ದೇಶಿಕೇಂದ್ರ ಶಿವಾಚಾರ್ಯರು ವೇದ ಆಗಮ ಪ್ರವೀಣರು, ಬ್ರಹ್ಮಚಾರಿಗಳು, ಶಿವಪೂಜಾ ಧುರೀಣರು, ಯೋಗಶಾಸ್ತ್ರ ಪ್ರವೀಣರು, ಶಿವಾಗಮ ಸ್ವರೂಪರು, ತಪೋಧನರು, ಶಮದಮಾದಿ ಗುಣ ಸಂಪನ್ನರು, ಕರುಣಾಮೂರ್ತಿಗಳು ಆಗಿದ್ದರು. ಇಂಥವ್ರು ಅದರನ್ರಿ ಈಗ ಯಾವ್ದಾರ ಮಠದಾಗ? ಯಾವ್ದಾರ ಮಠದ ಪೀಠಾಧಿಪತಿಗಳು ಹಿಂಗ ಅದರನ್ರಿ ಎಲ್ಲರೇ? ಇಲ್ಲಿ ನೋಡ್ರಿ, ಇವೆಲ್ಲ ಎಷ್ಟು ಚಂದ ಹೇಳಾರ ಅವ್ರು. ಪೀಠಾಧಿಪತಿಗಳಾದ ಶ್ರೀ ಮಹಾದೇವ ದೇಶಿಕೇಂದ್ರ ಶಿವಾಚಾರ್ಯರು ವೇದ ಆಗಮ ಪ್ರವೀಣರು, ಬ್ರಹ್ಮಚಾರಿಗಳು, ಶಿವಪೂಜಾ ಧುರೀಣರು, ಯೋಗಶಾಸ್ತ್ರ ಪ್ರವೀಣರು, ಶಿವ ಆಗಮ ಸ್ವರೂಪರು, ತಪೋಧನರು, ಶಮದಮಾದಿ ಗುಣ ಸಂಪನ್ನರು, ಕರುಣಾಮೂರ್ತಿಗಳು ಆಗಿದ್ದು ಆ ಪ್ರಾಂತ್ಯದಲ್ಲೆಲ್ಲ ಅಪಾರ ಕೀರ್ತಿಶಾಲಿಗಳಾಗಿದ್ದರು. ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾರ್ಥರು ವಿಧರಿಗಳನ್ನ ಮುಗಿಸಿ ಇಷ್ಟಲಿಂಗಾರಾಧನೆಗೆ ತೊಡಗಿದರೆ, ಅವರು ಪೂಜಾದಿಗಳು ಮುಗಿದು ಹೊರಗೆ ಬರುವ ವೇಳೆಗೆ ದಿನಕರನು ಅಂದ್ರೆ ಸೂರ್ಯನು ಗುರು ದರ್ಶನಕ್ಕಾಗಿ ಕಾದಿರುವನೋ ಎಂಬಂತೆ ಅವನ ಸುವರ್ಣಮಯ ಕಿರಣಗಳು ಮಠದ ದ್ವಾರದಲ್ಲಿ ಶ್ರೀಗಳನ್ನ ಸ್ವಾಗತಿಸುತ್ತಿದ್ದವು. ಅವರು ಪೂಜಾ ಮಾಡಿ ಹೊರಗೆ ಬರುವ ಸಮಯದಲ್ಲಿ ಸೂರ್ಯನ ಕಿರಣಗಳು ಅವರ ಮಠದ ಬಾಗಿಲಿಗೆ ಬರ್ತಿದ್ವು ಅಂತ. ಆ ವೇಳೆಗಾಗಲೇ ಭಕ್ತ ವೃಂದವು ಮಿಂದು ಶುಚಿರ್ಭೂತರಾಗಿ ಶಿವಸ್ವರೂಪಿಯಾದ ಆ ಗುರುವರನ ದರ್ಶನಕ್ಕಾಗಿ ಬಂದು ಕಾದಿರುತ್ತಿದ್ದರು. ಶ್ರೀಗಳು ಅವರಿಗೆ ದರ್ಶನವಿತ್ತು ಹರಿಸುತ್ತಿದ್ದರು. ಅಲ್ಲದೆ ಸುತ್ತಮುತ್ತಲ ಪ್ರದೇಶದ ಮಕ್ಕಳಿಗೆಲ್ಲ ಆ ಮಠವೇ ಗುರುಕುಲವಾಗಿತ್ತು.
ಆ ಬಾಲಕರಿಗೆ ಅಕ್ಷರಾಭ್ಯಾಸ ಮೊದಲುಗೊಂಡು ವೇದಾಗಮ ಉಪನಿಷತ್ತುಗಳ ಪರ್ಯಂತ ಶಾಸ್ತ್ರೋಕ್ತವಾಗಿ ಶ್ರೀಗಳಿಂದಲೇ ವಿದ್ಯಾದಾನ ದೊರಕುತ್ತಿತ್ತು. ಒಮ್ಮೆ ಎಲ್ಲಗೊಡ್ಡ ಗ್ರಾಮದ ಸತ್ಕುಲ ಪ್ರಸೂತರು, ಸದಾಚಾರ ಸಂಪನ್ನರು, ಗುರುನಿಷ್ಠೆಯುಳ್ಳವರೂ ಆದ ಸಹನ ಮತ್ತು ಆತನ ಧರ್ಮಪತ್ನಿ ಶರಣೆ ಸಾರಕ್ಕಿ ಎಂಬ ದಂಪತಿಗಳು ಗುರುದರ್ಶನಕ್ಕಾಗಿ ಬರಲು ಶ್ರೀಗಳು ಅವರನ್ನು ಪ್ರಸನ್ನ ವದನದಿಂದ ಬರಮಾಡಿಕೊಂಡು ಕುಶಲ ಪ್ರಶ್ನೆಗಳಾದ ಮೇಲೆ ಆ ಭಕ್ತೆ ಸಾರಕಿಯನ್ನು ಕುರಿತು, ಮಗಳೇ, ಯಾವಾಗಲೂ ನಿನ್ನ ಮುಖವು ಮಕ್ಕಳಿಲ್ಲದ ಚಿಂತೆಯಿಂದ ಬಾಡುತ್ತಿತ್ತು. ಆದರೆ ಈ ದಿನ ನಿಮ್ಮ ಮುಖ ಪ್ರಸನ್ನವಾಗಿದ್ದು ಏನೋ ಶುಭ ಸೂಚನೆಯನ್ನ ಪ್ರಕಟಿಸುತ್ತಿದೆ ಅಂತ ಹೇಳಿದರು. ನಿನ್ನ ಬಯಕೆಯು ಈಡೇರುವ ಸಮಯ ಸನ್ನಿಹಿತವಾಗಿದೆ. ಶಿವಕೃಪೆಯು ಲಭಿಸುವ ಮುನ್ಸೂಚನೆ ಎಂದು ಭಾವಿಸುತ್ತೇವೆ. ನಿನಗೆ ಶುಭವಾಗಲಿ ಎಂದು ಹರಸುತ್ತಿರಲು ಶರಣೆ ಸಾರಕಿಯು ಭಯಭಕ್ತಿಗಳಿಂದ ಎದ್ದು ಶ್ರೀಗಳ ಪಾದಾರವಿಂದಗಳಿಗೆ ಮಣಿದು, ಗುರುದೇವನೇ, ನಿಮ್ಮ ಕೃಪೆಯೇ ನಮಗೆ ಸರ್ವಸ್ವ. ಗುರುಗಳು ಅನ್ಯತಾ ಭಾವಿಸದಿದ್ದರೆ ನಿನ್ನೆಯ ದಿನ ನಾ ಕಂಡ ಕನಸಿನ ವಿಷಯವನ್ನು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆನು ಎನ್ನಲು ಶ್ರೀಗಳು ನಿಸ್ಸಂಕೋಚವಾಗಿ ಭಿನ್ನವಿಸು ಮಗಳೇ ಅಂತ ಹೇಳಿದರು. ಆ ಸಾರಕಿಯು ನಾಚಿ ತಲೆಬಾಗಿ, ಗುರುದೇವನೇ, ನಿನ್ನೆ ರಾತ್ರಿ ಸುಮಾರು ಕೋಳಿ ಕೂಗುವ ಮುನ್ನ ನಾವಿಬ್ಬರು ದಟ್ಟವಾದ ಕಾಡಿನಲ್ಲಿ ದಿಕ್ಕು ತೋರದೆ ಹೋಗುತ್ತಿದ್ದೆವು. ಅಷ್ಟರಲ್ಲಿ ಭೋರ್ಗರೆಯುವ ನದಿಯೊಂದು ನಮಗೆ ಅಡ್ಡಲಾಗಲು ನಾವು ಭಯಭ್ರಾಂತರಾಗಿ ಮುನ್ನಡೆಯಲಾಗದೆ ನಿಂತೆವು. ಇದ್ದಕ್ಕಿದ್ದಂತೆ ಕಣ್ಣು ಕೋರೈಸುವ ಒಂದು ಮಿಂಚಿನ ಹೊಳಪು ಕಂಡಿತು. ಆ ಬೆಳಕಿನ ಮಧ್ಯೆ ಕೈಲಾಸದಲ್ಲಿರುವ ಶಿವ ಶಿವೆಯರನ್ನ ಕಂಡೆ. ಅವರು ನನಗೆ ಒಂದು ಮಗುವನ್ನು ಕೊಡಬಂದರು. ನಾನು ನನ್ನ ಕಣ್ಣನ್ನೇ ನಂಬದಾದೆ. ಆದರೂ ಭಕ್ತಿ ಪರವಶಳಾಗಿ ಆ ಶಿವ ಶಿವೆಯರಿಗೆ ಭಕ್ತಿಯಿಂದ ಕೈ ಮುಗಿದು ನನ್ನ ಸೆರಗನ್ನು ಮಕ್ಕಳ ಭಿಕ್ಷೆಗಾಗಿ ಒಡ್ಡಿದೆ. ಅಷ್ಟರಲ್ಲಿಯೇ ನನ್ನ ಕನಸು ಮುಗಿದು ಎಚ್ಚರವಾಯಿತು. ಕೂಡಲೇ ನನ್ನ ಪತಿದೇವನಿಗೆ ಕನಸಿನ ವಿಷಯವನ್ನು ತಿಳಿಸಿದೆ. ನಿನ್ನ ಕನಸು ನನಸಾಗಲಿಲ್ಲವಲ್ಲ ಎಂಬ ದುಃಖಾತಿರೇಕದಿಂದ ಕಂಬನಿಗೆರೆದ ನನ್ನ ಪತಿ ಈ ವಿಷಯವನ್ನು ನನ್ನ ಪತಿದೇವನು ಅವನ ಸಲಹೆಯಂತೆ ತಮ್ಮಲ್ಲಿ ಅರಿಕೆ ಮಾಡಿಕೊಂಡು ಅದರ ಅಂತರಾರ್ಥವನ್ನು ತಮ್ಮಿಂದಲೇ ತಿಳಿಯಬೇಕೆಂದು ಸಂಕಲ್ಪ ಮಾಡಿ ಬಂದಿರುವೆವು ಎಂದು ಹೇಳಿ ಗುರುಗಳಿಗೆ ವಂದಿಸಿ ಅವರ ಪಾದದ ಸಮೀಪದಲ್ಲಿ ಕುಳಿತಳು. ಗುರುಗಳು ಸಾರಕಿಯ ಕನಸಿನ ವೃತ್ತಾಂತವನ್ನೆಲ್ಲ ಕೇಳಿ ಕೆಲ ಕಾಲ ಧ್ಯಾನ ಪರವಶರಾಗಿ ನಂತರ ಹಸನ್ಮುಖಿಗಳಾಗಿ ಶರಣೆ ಸಾರಕಿಯ ಮುಖವನ್ನೇ ನೋಡುತ್ತಾ, ಮಗಳೇ, ನಾನು ನಿನ್ನ ಮುಖ ನೋಡಿದಾಗಲೇ ನಿನಗೆ ಶಿವಕೃಪೆ ಲಭಿಸಿರುವುದೆಂದು ಅರಿತೆನು. ಧನ್ಯಳಾದೆ ಮಗಳೇ, ನಿನ್ನ ಬಯಕೆ ಶೀಘ್ರದಲ್ಲೇ ಈಡೇರುವುದು. ಮಗಳೇ, ನೀನು ನಿನ್ನೆ ರಾತ್ರಿ ದಟ್ಟವಾದ ಕಾಡಿನಲ್ಲಿ ಹೋಗುತ್ತಿದ್ದೆವೆಂದು ಹೇಳಿದೆಯಲ್ಲ, ಆ ಕಾಡು ಯಾವುದೆಂದರೆ ಘೋರ ಅಂಧಕಾರರು ಪದ ಸಂಸಾರ ಆ ನದಿಯೇ. ಇದೊಂದೇನದ ಘೋರ ಅಂಧಕಾರ ರೂಪವಾದಂಥದ್ದು ಸಂಸಾರ ಅನ್ನೋದಲ್ಲ, ಆ ನದಿಯೇ ಈ ಭವಸಾಗರ. ಇದರಲ್ಲಿ ಜೀವನನ್ನು ಕಾಡುತ್ತಿರುವ ಅರಿಷಡ್ವರ್ಗ, ತ್ರಿಗುಣ, ಕ್ಷಣಿಕ ಕಾಯಗಳ ಸುಖ ಭ್ರಾಂತಿ ಎಂಬ ಅಲೆಗಳಿಂದ ಕೂಡಿದ ಪ್ರವಾಹ. ನೀನು ಕಂಡು ಕಣ್ಣು ಕೋರೈಸುವ ಮಿಂಚಿನ ಹೊಳಪೇ ನಿನ್ನ ಹಾಗೂ ಈ ಲೋಕದ ಮಾನವರ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸುವುದಕ್ಕೆ ಅವತರಿಸುವ ಶಿವಾಂಶ ಸಂಭೂತವಾದ ಜ್ಞಾನಜ್ಯೋತಿ. ನೀ ಕಂಡ ಕೈಲಾಸ ಶಿವ ಶಿವೆಯರು ನಿಮಗೆ ಕೊಡಬಂದ ಶಿಶುವೇ. ಆ ಶಿವನು ನಿಮಗೆ ಅನುಗ್ರಹಿಸಬಹುದಾದ ಅಯೋನಿಜ ಕಾರಣಿಕ ಶಿಶು. ಅಂತ ಒಂದು ಶಿಶುವನ್ನು ನಿನಗೆ ಕೊಡ್ಲಕ್ಕತ್ತರ. ಈಗಲಾದರೂ ಜೈನ, ಬೌದ್ಧ, ವೈಷ್ಣವ ಧರ್ಮಗಳ ಪ್ರಾಬಲ್ಯದಿಂದ ಶಿವಧರ್ಮ ಮಲಿನವಾಗುತ್ತಿದೆ. ಎಲ್ಲೆಲ್ಲಿಯೂ ನಾಸ್ತಿಕತೆ ತಲೆ ಎತ್ತುತ್ತಿದೆ. ಮೂಢನಂಬಿಕೆಗಳು ಹೆಚ್ಚಿ ಅನಾಚಾರ, ಅಧರ್ಮ, ಹಿಂಸಾಕೃತ್ಯಗಳು ಅತಿಯಾಗಿರುವುದರಿಂದ ಅವುಗಳನ್ನು ಖಂಡಿಸಿ ಮತ್ತೆ ಧರ್ಮ ಸಂಸ್ಥಾಪನೆ ಮಾಡಲು ಯದಾ ಯದಾ ಈ ಧರ್ಮಸ್ಯ ಹಾನಿರ್ಭವತಿ ಭೂತಲೆ ತದಾ ತದಾವತಾರೋಯಂ ಗಣಾನಾಂ ಈ ಮಹಿತಲೆ ಎಂಬ ವೀರ ಆಗಮ ವಾಣಿಯಂತೆ
ಗಣನಾಥನು ಅವತರಿಸುವನು. ಅಂದರೆ ಈಗ ಕಾರಣಿಕ ಪುರುಷನು ಅವತರಿಸುವನೆಂದು ಇದರ ಅಂತರಾರ್ಥವೆಂದು ಹೇಳುತ್ತಿದ್ದಂತೆಯೇ ಸಾಧುಗಳ ಸಮೂಹ ಬಂದು ಶ್ರೀಗಳ ಪಾದಕ್ಕೆ ಸಾಷ್ಟಾಂಗವೆರಗಲು ಆ ಸಾಧುಗಳ ಗುಂಪಿನಿಂದ ಒಬ್ಬ ಸಾಧುವು ಮುಂದೆ ಬಂದು ಶ್ರೀಗಳನ್ನು ಕುರಿತು, ಹೇ ಗುರುದೇವ, ನಾವು ಮುಂಜಾನೆ ರೇವಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಮಗುವಿನ ರೋದನವೂ ಕೇಳಿಸಿತು. ನಾನು ಸುತ್ತಮುತ್ತಲು ನೋಡಿದೆ, ಎಲ್ಲಿಯೂ ಯಾರ ಸುಳಿವು ಕಾಣಲಿಲ್ಲ. ನಾನು ಚಕಿತನಾಗಿ ಮುಂದೆ ಹೋಗಿ ನೋಡಲು ಒಂದು ಮರದಡಿಯಲ್ಲಿ ಒಂಟಿಯಾಗಿ ಮಲಗಿ ರೋಧಿಸುತ್ತಿದ್ದ ಅಸಾಧಾರಣ ತೇಜಸ್ಸಿನಿಂದ ಕೂಡಿದ ಈ ಶಿಶು ಕಂಡಿತು. ನಾನು ಗಾಬರಿಯಿಂದ ಸುತ್ತಮುತ್ತಲೂ ನೋಡಿದೆನು, ಅಲ್ಲಿ ಯಾರೂ ಕಾಣಲಿಲ್ಲ. ಅದೊಂದು ಅನಾಥ ಶಿಶುವಿರಬೇಕೆಂದು ಭಾವಿಸಿ ಕನಿಕರದಿಂದ ಅದರ ಬಳಿಗೆ ಹೋಗಿ ಅದರ ಅಂದ ಚಂದಗಳಿಗೆ ಬೆರಗಾಗಿ 2 ಕೈಗಳಿಂದ ಎತ್ತಿಕೊಂಡೆನು. ಆ ಮಗು ನನ್ನ ಬಳಿಗೆ ಬಂದ ಕೂಡಲೇ ಅಳುವುದನ್ನು ನಿಲ್ಲಿಸಿ ನನ್ನ ಮುಖವನ್ನೇ ನೋಡಲಾರಂಭಿಸಿತು. ನನಗಂತೂ ಅತ್ಯಂತ ಆಶ್ಚರ್ಯವಾಗಿ ನನ್ನ ಕಣ್ಣುಗಳನ್ನೇ ನಾನು ನಂಬದಾದೆ. ಆ ಶಿಶುವಿನ ವಿಚಿತ್ರವಾದ ರೀತಿಯನ್ನು ನೋಡಿ ಇದೊಂದು ಕಾರಣಿಕ ಶಿಶು ಇರಬೇಕೆಂದು ಭಾವಿಸಿ ಅದನ್ನು ತಮ್ಮ ಪಾದಾರವಿಂದಗಳಿಗೆ ಅರ್ಪಿಸೋಣವೆಂದು ಯೋಚಿಸಿ ತಮ್ಮಲ್ಲಿಗೆ ಈ ಶಿಶುವನ್ನು ತಂದಿರುವೆನು ಅಂತೇಳಿ ಆ ಶಿಶುವನ್ನ ಗುರುಗಳ ಪಾದಕ್ಕೆ ಇಟ್ಟು ನಮಸ್ಕರಿಸಿದನು ಅಂತ. ಅಯೋನಿಜನಾದ ಸದ್ಗುರು ಶ್ರೀ ವಿಶ್ವಗುರು ಅಭಿನವ ರೇವಣ ಸಿದ್ಧರು ಈ ರೀತಿಯಾಗಿ ಅವತರಿಸ್ತಾರೆ. ನದಿ ದಂಡಿಯಲ್ಲಿ ಒಂದು ಶಿಶುವಿನ ರೂಪದಲ್ಲಿ ಅವತರಿಸ್ತಾರೆ ಇವರು ರೇವಾ ನದಿ ದಂಡಿಯಲ್ಲಿ. ಅದು ಒಬ್ಬ ಸಾಧುವಿನ ಕೈಗೆ ಸಿಗ್ತದೆ. ಇವರು ಅವತರಿಸಿ ಬರುವಂತ ಒಂದು ವಿಚಾರ ಸಹನ ಮತ್ತು ಸಾರಕಿ ಎಂಬ ದಂಪತಿಗಳಿಗೆ ಆ ಒಂದು ವಿಚಾರ, ಆ ಒಂದು ಪರಮಾತ್ಮನ ಕಾರುಣ್ಯ, ಆ ಪರಮಾತ್ಮನಿಂದ ಮುನ್ಸೂಚನೆಗಳು ಇವೆಲ್ಲ ಸಿಗ್ತವ ಅನ್ನೋಂಥ ವಿಚಾರ ಹೇಳುವ ಮೂಲಕ ಮುಂದೆ ಆ ಮಗುವಿನ ಲೀಲೆ ಏನದ ಅನ್ನೋದು ನಾಳೆ ಹೇಳೋಣ. ಇವತ್ತ ಇದು ಅವತರಿಸಿತು, ಮಗು ಅವತರಿಸಿತು ಅನ್ನೋ ವಿಷಯ ಇಲ್ಲಿ ತನಕ ಹೇಳಿದ್ದು ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ, ಜೈ ಶುದ್ಧ, ಜೈ ಜೈ ಶುದ್ಧ. ಅಭಿನವ ರೇವಣ ಸಿದ್ಧರ ಅವತಾರ ಹೆಂಗಾಯ್ತಂತ ಗೊತ್ತಾಯ್ತಾ? ಅವ್ರ ಅಪ್ಪ ಯಾರು, ಅವ್ವ ಯಾರು, ಅಪ್ಪ ಯಾರು, ಅಯೋನಿಜ ಅಂತ ಹೇಳಿದ್ರು. ಅದಕ್ಕೊಂದು ತಂದೆ ತಾಯಿ ಹೆಸರುಗಳು ಸಿಕ್ಕಿತು, ಸಹನ ಮತ್ತು ಸಾರಕ್ಕಿ ಅಂತ. ಎಲ್ಲಿ ಅದರಂದ್ರೆ ಅವ್ರ ಹೆಸರನ್ನು ಹೇಳಕ್ನು ಅದ ನೋಡ್ರಿ ಒಂದು ಆಧಾರ ಇಲ್ಲಿ. ಅಯೋನಿಜ ಇದ್ದವ್ರಿಗೆ ಅಪ್ಪ ಅವ್ರು ಹುಡುಕ್ತಾರೆ ಅಂದ್ರೆ ಯಾರು? ಸತ್ಯ ಹೇಳಕತ್ತಾರ ರೇಣುಕರು ಎಲ್ಲರೂ ಅಯೋನಿಜರು ಅಂತ ಹೇಳ್ತಾರ. ಅವರು ಲಿಂಗದಿಂದ ಉದ್ಭವ ಆಗ್ಯಾರ. ಎಲ್ಲರೂ ಲಿಂಗದಿಂದ ಉದ್ಭವ ಆಗಿದ್ದು. ಆದ್ರ ಕಾರಣಿಕ ಪುರುಷರು ಬೇರೆ, ಕರ್ಮ ಅನುಭವಿಸ್ಲಕ್ ಬರಂತ ಪುರುಷರು ಬೇರೆ, ಕಾರಣಿಕ ಪುರುಷರು ಬೇರೆ. ಲೋಕೋದ್ಧಾರ ಕಾರಣ ಇಟ್ಕೊಂಡು ಬಂದವರು ಕಾರಣಿಕ ಪುರುಷರು. ಕರ್ಮ ಅನುಭವಿಸಿ ತಾವು ಕರ್ಮ ಸ್ವಚ್ಛ ಮಾಡ್ಕೊಳಕ್ ಬಂದವರು ಕರ್ಮಜೀವಿಗಳು, ಕಷ್ಟಜೀವಿಗಳು. ಮತ್ತೇನಾರ ಹೇಳ್ಬೇಕಾ? ಏನಾರ ಹೇಳದಿದ್ರೆ ಪಟ ಪಟ ಹೇಳಿ ಮಾತುಗಳು ಮುಗಿಸ್ರಿ, ರೆಸ್ಟ್ ಮಾಡ್ರಿ, ಮತ್ತೆ ಬೆಳಿಗ್ಗೆ ಜಲ್ದಿ ಹೇಳ್ಬೇಕು. ಈಗ ಕರ್ಮಜೀವಿಗಳು ಬುದ್ಧಿನ ಅಷ್ಟೇ ಇರ್ತದ ಮತ್ತು ಅವ್ರ ತಂದೆ ತಾಯಿ ಯಾರಂತ ಕೇಳಕ್ಕೆ ಹೇಳ್ತಾರೆ. ಮತ್ತ ಒಂದು ಹೆಚ್ಚಿನ ಜ್ಞಾನನೇ ಇರೋಲ್ಲ ಅಂದ್ರೆ ಅದೇ ಫೀಲ್ಡ್ದಾಗೆ ಬಂದು ಅದೇ ಇದ್ರಾಗೆ ಇರ್ತಾರೆ. ಇರೋಲ್ಲ. ಇದು ಎಲ್ಲಾನು ಪ್ರತಿಯೊಂದು ಜ್ಞಾನ ಪಡೆದಿದ್ರು ಅಂತಂದ್ರೆ ಹಿಂಗೂ ಅದಪ್ಪ ಇತಿಹಾಸ ಜಗತ್ತಾಗ ಇಂಥವ್ರು ಅದರ ಅನ್ನೋದು ಗೊತ್ತಾಗ್ತದೆ. ಹೌದು, ಲಾಕ್ಡೌನ್ ಆಗಿಬಿಟ್ಟಿರ್ತದ ಅಷ್ಟೇ. ತಂದೆ ತಾಯಿಲಿಂತ ಹುಟ್ಟುತ್ತಾರ ಅಂತ ಅದೊಂದೇ ಅವ್ರಿಗೆ ಗೊತ್ತಿರ್ತದೆ, ಉಳಿದದ್ದು ಏನು ಗೊತ್ತಿರಲ್ಲ. ಅದಕ್ಕಿಂತ ಹೆಚ್ಚಿನ ಏನು ಮಾಹಿತಿ ಇರಲ್ಲ ಅವ್ರಿಗೆ. ಮನುಷ್ಯ ಜನ್ಮ
ಅದು ಅವ್ರ ಅಷ್ಟಕ್ಕೆ ಸೀಮಿತ ಆಗಿರ್ತವೆ. ಅವ್ರ ಜ್ಞಾನ ಅದೇ ಪರಿಧಿಯೊಳಗೆ ಇರ್ತಾರ. ಅವ ಪರಮಾತ್ಮ 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಅವತಾರವಾದನೂ ತಗೋಬಹುದು. ಅವನು ಅಯೋನಿಜನಾಗಿ ತಗೋಬಹುದು, ಯೋನಿಜನಾಗಿನೂ ತಗೋಬಹುದು. ಎರಡೂ ಅವನಿಗೆ ಆಪ್ಷನ್. ಅವನು ಸ್ವತಂತ್ರದ. ನಾವು ಎಲ್ಲ ಇತಿಹಾಸದಾಗ ಅದರಿ ಮೊದಲು ಮಂತ್ರದಿಂದ ಕೂಡ ಹುಟ್ಟಿದ್ರಲ್ರಿ. ಮಂತ್ರ ಹಾಕಿದ್ರ ಹುಟ್ಟಿದ್ರು. ಮತ್ತು ಕರ್ಣ ಮಂತ್ರದಿಂದ ಹುಟ್ಟೇನಂತಾರಲ್ರಿ ಪಾಂಡವರು. ಕುಂತಿ ಮತ್ತೆ ಎಲ್ಲ ಓಸು ಅವು ಪಾಂಡವರು ಎಲ್ಲ ಮಂತ್ರದಿಂದ ಹುಟ್ಟಿದವರು. ಅವರೆಲ್ಲ ಪಾಂಡುರಾಜನ ಮಕ್ಕಳು. ಯಾವ ಅವನಿಗೆ ರೋಗಿಷ್ಟ ಇರ್ತಾನ, ಅದಕ್ಕೆ ಆಕಿ ಒಂದೊಂದು ತತ್ವಗಳಿಗೆ ಕರೆಸಿ ಮಂತ್ರ ಹೇಳಿ ಒಂದೊಂದು ಮಗನ್ನು ಪಡ್ಕೋತಾಳ. ಸೂರ್ಯನ್ಲಿಂತ ಕರ್ಣ ಹುಟ್ಟಿದ್ರೆ ಇಂದ್ರನ್ಲಿಂತ ಅರ್ಜುನ ಹುಟ್ಟತಾನ, ವಾಯುದೇವನಿಂದ ಭೀಮ ಹುಟ್ಟತಾನ. ಎಲ್ಲ ದೇವರ ಮಂತ್ರಗಳಲ್ಲಿಂತಲೇ 5 ಮಕ್ಕಳು ಹುಟ್ಟಿದ್ರು. ಮುಂದಿನ ಮತ್ತೆ ನಾಳೆ ನೋಡೋಣ. ಉಪಯುಕ್ತ ಅನಿಸ್ತದಲ್ರಿ, ಯೂಸ್ಫುಲ್ ಅನಿಸ್ತದಲ್ರಿ ಮಾಹಿತಿ ಇದು. ಓಕೆ. ಸಹನ ಮತ್ತು ಸಾರಕಿ ಅವ್ರ ತಂದೆ ತಾಯಿಗಳು. ಯಾರಿಗಾರ ತಂದೆ ತಾಯಿ ಯಾರತ್ ಕೇಳಿದ್ರೆ ಹೇಳಕ್ನು ಒಂದೆರಡು ಹೆಸರು ಕೊಟ್ಟಾರದ್ರ. ಸಹನ ಅಂತ ತಂದೆ ಹೆಸರು, ಸಾರಕಿ ಅಂದ್ರೆ ತಾಯಿ. ಸಹನ ಅಲ್ಲ, ಸಹನ. ಸಹನಾ ಅಲ್ಲ, ಸಹನ. ಸಹನ್ ಸಾರಕಿ, ಸಹನ್ ಸಾರಕಿ. ಜಗದ್ಗುರುಗಳು ತಂದೆ ತಾಯಿ ಹೆಸರು ಕೇಳಿದ್ರಂದ್ರೆ ಹೇಳಕ್ ಒಂದೆರಡು ಹೆಸರು ಕೊಟ್ಟಾರ ಸಾಕು. ಶರಣ